ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರೆ SSLC ಸ್ಟೂಡೆಂಟ್ಸ್ಗೆ 2025-26 ಒಳಗ. ಫಸ್ಟ್ ಲ್ಯಾಂಗ್ವೇಜ್ ಇದ್ದು ಇಂಗ್ಲಿಷು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರುವ ಗ್ರಾಮರ್ ಕ್ವಶನ್ಸ್ಗಳಿಗೆ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿ ಕೊಡ್ತೇನೆ. ಈಗಾಗಲೇ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಇರುವಂತಹ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1, 2 ದಲ್ಲಿ ಬರುವ ಗ್ರಾಮರ್ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನ ಮಾಡಿಕೊಟ್ಟಿನಿ ಲೈವ್ ಕ್ಲಾಸ್ನಲ್ಲಿ. ಇದು ರೆಕಾರ್ಡಿಂಗ್ ಮಾಡ್ಲಿಕ್ಕತ್ತೀನಿ. ಎರಡು ಈಗಾಗಲೇ ಮಾಡಿದ್ದು ಲೈವ್ ಕ್ಲಾಸ್ನಲ್ಲಿ ಮಾಡಿದ್ದು ಸೆಕೆಂಡ್ ಲ್ಯಾಂಗ್ವೇಜು, ಇದು ಫಸ್ಟ್ ಲ್ಯಾಂಗ್ವೇಜು. ರೆಕಾರ್ಡ್ ಮಾಡ್ಲಿಕ್ಕತ್ತೀನಿ. ವಿದ್ಯಾರ್ಥಿಗಳೇ, ನಿಮ್ಗೆ ಪರ್ಹಾಪ್ಸ್ ಗೊತ್ತದ, ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಲೆಸನ್ ವೈಸ್, ಲೆಸನ್ ಯೂನಿಟ್, ಲೆಸನ್ ಪೋಯಮ್ಗಳಿಗೆ ಸಂಬಂಧಪಟ್ಟು ಅಲ್ಲೇನು ಕ್ವಶನ್ಸ್ಗಳದಾವಲ್ಲ ಆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ. ಲೈವ್ ಕ್ಲಾಸ್ ಅನ್ನ ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಒಂದು ಕ್ಲಾಸ್ ಇದೆ 7 to 8, ಈವ್ನಿಂಗ್ 8 to 9. ಎವ್ರಿ ಡೇ 2 classes ಆರ್ ದೇರ್, ಲೈವ್ ಕ್ಲಾಸಸ್. ಯು ಕ್ಯಾನ್ ಜಾಯಿನ್. ಬರುವಂತ ಗ್ರಾಮರ್ ಕ್ವಶನ್ಸ್ಗಳನ್ನ ಮಾತ್ರ ಈಗ ಬಿಡಿಸ್ಕೊಡ್ತೇನೆ. ನಂತರದಲ್ಲಿ ಮತ್ತೆ ಟೈಮ್ ಉಳಿತು ಅಂತಂದ್ರೆ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳಿಗೂ ಕೂಡ ಆನ್ಸರ್ ಮಾಡ್ತೇನೆ. ಓಕೆ, ನೀವು 2 ಕ್ಲಾಸ್ಗಳಿಗೆ ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗಬಹುದು. ಮತ್ತು ಟೈಮ್ ಶಾರ್ಟ್ ಇರೋದ್ರಿಂದ ಉಳ್ಕ ಟೈಮ್ದಲ್ಲಿ ನಾನು ರೆಕಾರ್ಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ, ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಎರಡೂ ಕಡೆನೂ ಅಪ್ಲೋಡ್ ಮಾಡ್ತಿರ್ತೀನಿ. 2 ಚಾನಲ್ಗಳನ್ನ ನೋಡ್ಕೊಡ್ರಿ, 2 ಕಡೆ ಸಬ್ಸ್ಕ್ರೈಬ್ ಹಾಕೊಡ್ರಿ. ಫ್ರೆಂಡ್ಸ್ಗೆಲ್ಲ ಪ್ಲೀಸ್ ಹೇಳ್ರಿ. ಓಕೆ, ಎಸ್, ಲೆಟ್ಸ್ ಮೂವ್ ಟು ದಿ ಕ್ವಶನ್ಸ್ ಡೈರೆಕ್ಟ್ಲಿ ನೌ. ಓನ್ಲಿ ಗ್ರಾಮರ್ ಕ್ವಶನ್ಸ್ ಫ್ರೆಂಡ್. ಐ ಡೋಂಟ್ ಟ್ರೈ ಟು ಟಚ್ ಕ್ವಶನ್ಸ್ ರಿಗಾರ್ಡಿಂಗ್ ಟೆಕ್ಸ್ಟ್ ಬುಕ್, and it will be, or it may be done a little later. First, grammar questions. First questions are grammar questions regarding grammar, MC questions. The alarm clock screamed at me. It is personification. Figure of speech is personification. Scream, it doesn't scream, it makes a sound, but it is personified, therefore it is personification. Number 2, dash reviewers wants, reviewer wants to know more about ಆರ್ಟಿಕಲ್. ಇದು 2 ಕಡೆ ದ ಬರ್ತ್ರಿ. 2 ಕಡೆನೂ ಪರ್ಟಿಕ್ಯುಲರ್ ಥಿಂಗ್ ಇದೆ. ಯಾವ್ದಾರ ರಿವ್ಯೂವರ್ ಅಲ್ಲ, ಯಾವ ಬುಕ್ ಬಗ್ಗೆ ಮಾಹಿತಿ ಕೇಳ್ತಾನಲ್ಲ ಅದೇ ಪರ್ಟಿಕ್ಯುಲರ್ ರಿವ್ಯೂವರ್. ಆದ್ರಿಂದ ದ ರಿವ್ಯೂವರ್ particular, definite. The reviewer wants to know more about, already he has known something about that particular book. He wants to know more about that particular book. Therefore, the is used here. The and the, A option is right. ಡೌಟ್ ಬಂದಲ್ಲೇ ಕಮೆಂಟ್ ಮಾಡ್ರಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಏನಾದರೂ ಕ್ವಶನ್ಸ್ಗಳನ್ನ ಕೇಳ್ರಿ ನೀವ್ರೆ, ಏನೋ ಟೈಮ್ ಇದೆ ನಿಮಗೆ ಆನ್ಸರ್ ಮಾಡ್ತೀನಿ. ಏನಾದರೂ ಕ್ವಶನ್ಸ್ಗಳನ್ನ ಕೇಳ್ರಿ. ಇಲ್ಲಿವರೆಗೂ ನಿಮ್ಮ ಎಲ್ಡರ್ ಬ್ರದರ್ಸ್ ಸಿಸ್ಟರ್ಸ್ PUC ಅವರಿಗೆ ಮಾಡ್ಕೊಂತ ಬಂದೆ ಅಂಟಿಲ್ ದೇ ರೀಚ್ಡ್ ದೇರ್ ಎಕ್ಸಾಮಿನೇಷನ್. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಯುವರ್ ವರ್ಕ್. ಅವ್ರಿಗೆ ಟೆಕ್ಸ್ಟ್ ಬುಕ್ ಗ್ರಾಮರ್ ಕೂಡ ಮಾಡಿದೆ, ನಿಮ್ಗೆ ಗ್ರಾಮರ್ ಅಷ್ಟೇ ಮಾಡ್ತೀನಿ. ಟೆಕ್ಸ್ಟ್ ಬುಕ್ ನಂತರದಲ್ಲಿ ಮಾಡ್ಬೇಕಂತದ. ಟೈಮ್ ಉಳಿತು ಅಂದ್ರೆ ಟೆಕ್ಸ್ಟ್ ಬುಕ್ಕನ್ನು ಮಾಡ್ತೀನಿ. ಮೊದಲು ಎಲ್ಲ ಕ್ವಶನ್ ಪೇಪರ್, ಗ್ರಾಮರ್ ಹಿಂಗೆಲ್ಲ ಮಾಡ್ತೇನೆ. ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ಮಾಡಿನಿ.
ಅಪ್ಲೋಡ್ ಮಾಡೀನಿ, ವಿಡಿಯೋ ಮಾಡಿ, ಅವನ್ನೆಲ್ಲ ನೋಡ್ಬೋದು ನೀವು ರೀ. ಓಕೆ, ಎರಡು ಕಡೆ ದ ಬರ್ತೈತಿ ಅಂದ್ರೆ ಎ ಆಪ್ಷನ್ ಕರೆಕ್ಟ್ ಆಗ್ತೈತಿ ಇದು. ಕಮಿಂಗ್ ಟು ಥರ್ಡ್ ಕ್ವಶನ್, ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ. ಕ್ವಶನ್ ಟ್ಯಾಗ್, yes, it is question tag perhaps. The appropriate question tag to be added is, because it is a negative sentence. Because it is a negative sentence, because never is there, and the tag must be affirmative one. Tense is a present simple. Does, why does? Because subject is third person singular. Does he? This option is right. I don't look at the option. I take my own decision and I compare the answer with the options and I come to conclusion. Better do like this, you too. Coming to fourth question, my first impression dash at the site was one of disillusionment. Correct form of the phrasal verb, to be filled. My first impression dash at the impression on arriving, on arriving, ಡೆಫಿನೆಟ್ಲಿ ಇದು ಆನ್ ಅರೈವಿಂಗರ್. ಇದು ಅರೈವಿಂಗ್ ಜೀರಂಡ್ ಬರ್ತೈತಿ ಅಂತಂದ್ರೆ ಆನ ಬರ್ತೈತ್ರಿ, ಇದೇ ಕರೆಕ್ಟ್. ಆನ್ ಸೀಯಿಂಗ್ ಹಿಮ್ ದ ಹೆಡ್ ಮಾಸ್ಟರ್ಸ್ ಟೆಂಪರ್ ಬಾಯ್ಲ್ಡ್ ಓವರ್ ಅಂತೇಳಿ ಹಳೇ ಕಾಲದಾಗ ಒಂದು ಲೆಸನ್ ಇತ್ತು. ದ ಸ್ಪೆಷಲ್ ಪ್ರೈಸ್ ಅಂತ ಒಂದು ಲೆಸನ್ ಕನ್ನಡ ಮೀಡಿಯಂದವ್ರಿಗೆ ಅದರ ಬಂದಿತ್ತಿದು. ಆನ್ ಸೀಯಿಂಗ್ ಹಿಮ್ ದ ಹೆಡ್ ಮಾಸ್ಟರ್, ತಪ್ಪಣ್ಣಂತ ಒಬ್ಬ ಉಡಾಳ್ ಹುಡುಗಿದ್ದ, ತಲೆ ಕೆಡಿಸಿಬಿಟ್ಟ ದ ಹೆಡ್ ಮಾಸ್ಟರ್ಗೆ. ಆನ್ ಸೀಯಿಂಗ್ ಹಿಮ್ the headmaster's temper boiled over ಅಂತಿತ್ತು. ಆನ್ ಸೀಯಿಂಗ್, ಆನ್ ಅರೈವಿಂಗ್, ಆನ್ ಲುಕಿಂಗ್, ಆನ್ ರೀಚಿಂಗ್, ಹಿಂಗತೆ ಅದು. ಆನ್ ಅರೈವಿಂಗ್, ಆನ್ ಪ್ರಿಪೋಸಿಷನ್ ಇಂಪಾರ್ಟೆಂಟ್. ಎಸ್, ಆನ್ ಅರೈವಿಂಗ್, ಮೈ ಫಸ್ಟ್ ಇಂಪ್ರೆಷನ್ ಆನ್ ಅರೈವಿಂಗ್ ಅಟ್ ದ ಸೈಟ್, ಬ್ಯೂಟಿಫುಲ್, ಬ್ಯೂಟಿಫುಲ್, ಕರೆಕ್ಟ್, ವಾಸ್ ಒನ್ ಆಫ್ ದ disillusionment. Fifth question, the girl saw the painter standing by the torrent. Preposition, standing by the torrent. Yes, first ಏನದು, a wrong man in workers paradise. Sir, Tagore sir. Standing by the torrent. To the torrent, with the torrent. No, by the torrent. Yes, near the torrent. He dash swam the whole night to reach Ayodhya. He was swum. The correct form of the verb to be filled in the blank is he had had ಬರ್ಬೇಕಲ್ರಿ. He had swum ಬರ್ಬೇಕ್ರಿ, ಹ್ಯಾಡ್ ಬರ್ಬೇಕು. ಅದಕ್ಕೆ ಸ್ವಮ್ ಯಾಕೆ ಬಂತು? ವಾಸ್ ಅಂತ ಬರೋದಿಲ್ಲ ಫ್ರೆಂಡ್, ಮೀನಿಂಗ್ ಲೆಸ್ ಆಗ್ತೈತಿ. ವರ್ ಬರೋದಿಲ್ಲ, ಮೀನಿಂಗ್ ಲೆಸ್ ಆಗ್ತೈತಿ. ಯಾವಂತೂ ಬರೋದೇ ಇಲ್ಲ. ಬರಬೇಕು ವಾಸ್, ಬರಬೇಕು ಹ್ಯಾಡ್. ವರ್ ಯಾಕೆ ಬರೋದಿಲ್ಲ? ಬಿಕಾಸ್ ಸಬ್ಜೆಕ್ಟ್ ವರ್ಬ್ ಆಗೋದಲ್ಲ. ಹಿ ವರ್ ಬರೋದಿಲ್ಲ, ಹಿ ಹ್ಯಾವ್ ಬರೋದಿಲ್ಲ, ಸಬ್ಜೆಕ್ಟ್ ವರ್ಬ್ ಬೇಕು. ಹಿ ವಾಸ್ ಕರೆಕ್ಟ್, ಹಿ ಹ್ಯಾಡ್ ಕರೆಕ್ಟ್. ಇದ್ರೊಳಗೆ ಯಾವ್ದು ಕರೆಕ್ಟ್? ಲುಕ್ ಅಟ್ ದಿಸ್ ವರ್ಬ್ ಫಾರ್ಮ್. ಇಟ್ ಈಸ್ ಹೆಲ್ಪಿಂಗ್ ವರ್ಬ್. ಲುಕ್ ಅಟ್ ದ, ಸೊ ವಾಸ್ ಬಂದಿದ್ರೆ ಪ್ಯಾಸಿವ್ ವಾಯ್ಸ್ ಆಗಿದ್ರೆ ಅಫ್ಕೋರ್ಸ್, ಬಟ್ ಪ್ಯಾಸಿವ್ ವಾಯ್ಸ್ ಅಲ್ಲ, ಇದು ಆಕ್ಟಿವ್ ವಾಯ್ಸ್ ಅದ. ಆಕ್ಟಿವ್ ವಾಯ್ಸ್ ಆಯಿತು ಅಂತಂದ್ರೆ ವಾಸ್ ಬಂದ್ರೆ ಐ ಎನ್ ಜಿ ಬರಬೇಕಾಗ್ತೈತಿ. ಮತ್ತು ಸ್ವಮ್ ಬಂದ್ರೆ ಐ ಎನ್ ಜಿ ಬಂದಿಲ್ಲ ಅಂದ್ರೆ ಇದು ಬರೋದಿಲ್ಲ ಅಂತ ಹೇಳ. ಇದು ಯಾವುದು ಬರೋದಿಲ್ಲ, ಹ್ಯಾಡೇ ಬರಬೇಕು. ಹಿ ಹ್ಯಾಡ್ ಸ್ವಮ್ ದ ಹೋಲ್ ನೈಟ್ ಟು ರೀಚ್ ಅಯೋಧ್ಯ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾಡ್ ಕರೆಕ್ಟ್ ಆಗ್ತೈತೆ ಫ್ರೆಂಡ್, ಮೀನಿಂಗ್ಫುಲ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಯಾಕೆ ಇವು ಆಗಲ್ಲ ಅಂತ ಅನ್ನೋದನ್ನ ಹೇಳಿದ್ನಲ್ಲ ನಿಮಗೆ. ಇದಂತೂ ಬರೋದೇ ಇಲ್ಲ, ಇದು ಬರೋದೇ ಇಲ್ಲ. ಇನ್ನು ಚಾಯ್ಸಿಂಗ್ 50-50. ಇದು ವಾಸ್ ಬಂತಂದ್ರೆ ಐ ಎನ್ ಜಿ ಬರಬೇಕು,
ING ಬಂದಿಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಬಂದತ್ತೆ. ವಾಸ್ ಬಂದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಬರಬಹುದು ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್, ಬಟ್ ಇನ್ ದ ಸೆಂಟೆನ್ಸ್ ಈಸ್ ಇನ್ ನಾಟ್ ಇನ್ ಪ್ಯಾಸಿವ್ ವಾಯ್ಸ್, ಇಟ್ ಇಸ್ ಆಕ್ಟಿವ್ ವಾಯ್ಸ್. Then it should be I had, because it will be meaningful. Past perfect tense, he had some. Okay. Next, ಇದು ಒಂಚೂರು ನನಗೇನು ಡೌಟ್ ಅಪರಣ ಬರ್ತೈತೋ ಇಲ್ಲೋ ಅಂತ. ನನಗೆ ಇದು ಸ್ವಲ್ಪ ನನಗೆ ಅಷ್ಟೊಂದು ಇದು ಇಲ್ರಿ, ನಾನು ಇದಕ್ಕೆ ನೋಡಲಿಲ್ಲ, ಪ್ರಿಪ್ರೇಷನ್ ಮಾಡಲಿಲ್ಲ, ನನಗೆ ಕುಂತೆ. ಓಕಲಿಸ್ಟ್ ಯೂರೋಲಾಜಿಸ್ಟ್ ನೋಡಬೇಕು. ಮೀಟ್ ಇದು ಸೈನ್ಸ್ ಸಂಬಂಧಪಟ್ಟದ ನೋಡ್ತೀನಿ, ಚೂರೇ ನೋಡಿ ಹೇಳ್ತೇನೆ ರೀ. ಯಾವುದೋ ಒಂದು ಲೆಸನ್ ನಂತರ ಕೊಟ್ಟಾರ, ಬಟ್ ಚೂರು ನನಗೆ ನೆನ್ಪು ಮಾಡ್ಕೊಳ್ತಾ ಆಗ್ತಾ ಇಲ್ಲ ಇದನ್ನ. ಇದು ಸೈನ್ಸ್, ಇದು ನಮ್ಮ ಇವ್ರದ್ದಾದ್ಮೇಲೆ ಕೊಟ್ಟಿದ್ದಂಗೆ ಅದಾರ, ನನಗೆ ನೆನಪು ಬರ್ತಾ ಇಲ್ಲ. ಮೀಟ್ ನೈಟ್ ಇದು ಬರ್ತದ ಬಿಡ್ರಿ. ನೈಟ್ ನೈಟ್ ಅಂದ್ರೆ NIGST ನೈಟ್. ಹಾಂ ಇದು KNIGST ನೈಟ್ ಅಂತ ಐತಲ್ಲ, ಅದು ಬರ್ತದೆ ಇಲ್ಲಿ. KNIGHT ನೈಟ್ ಅಂದ್ರೆ ಸರ್ದಾರ, ರಾಜ, ಸನ್ ರಾಜ, ಅದು ಆಗ್ತತಿ. ಸಕ್ಸಸ್ ಸ್ಟಂಪ್ ಸ್ಟ್ಯಾಚ್ಯೂರ್, ಇದು ಸ್ಟ್ಯಾಚ್ಯೂರ್ ಅಂದ್ರೆ ಸ್ಟ್ರೈಟ್ ಅಂತ ಆಗ್ತೈತಿ, ಇಲ್ಲ ಸ್ಟ್ಯಾಂಡ್ ಅಪ್ ಅಂತ ಆಗ್ತೈತಿ. ಚೂರ್ ನಾನು ನೋಡ್ಬೇಕಾಗಿತ್ತು, ನೋಡಲಿಲ್ಲ. ಸ್ಟ್ರೈಟ್. ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಹೇಳ್ತಾನಂತ ನೋಡ್ಕೊಂಡು. ಇದು ನಮ್ಮ ಎಲ್ಲಿ ಬರ್ತ ಗೊತ್ತಾನೆ, ಸ್ಟೋಲನ್ ಬೋಟದಲ್ಲಿ ಬರ್ತೈತೆ. ಅದು ಸ್ಟ್ಯಾಚ್ಯೂರ್ ಅಂತ ಹೇಳಿ ಬರ್ತೈತೆ. ಸ್ಟ್ರೈಟ್ ಅಪ್ ಹಿಂಗ, ಸ್ಟ್ಯಾಂಡ್ ಅಪ್ ಹಿಂಗ ಬರ್ತೈತೆ ಅದ್ರ. ಇದು ಎಲಿಗನ್ಸ್, ಕಾಮ್ನೆಸ್ ಅಂತ ಆಗ್ಬೋದು, ಆಗ್ತೈತ್ರಿ. ಕಾಮ್ನೆಸ್ ನೌನ್ ಫಾರ್ಮ್ ಮಾಡೋದು. ಇದು ಒಂಚೂರು ಉಳಿತು ಅಂತ ಅನ್ಕೋತೀನಿ. ಒನ್ ಸೆಕೆಂಡ್. ಯುರಿನರಿ ಸಿಸ್ಟಮ್, ಯುರಿನ್ ಸ್ವಲ್ಪ ಡೌಟ್ ಇತ್ತು ನನಗದು. ಯುರಿನರಿ ಸಿಸ್ಟಮ್. ಓಕೆ, ಇದು ಕರೆಕ್ಟ್ ಆಯ್ತು, ಏನು ತೊಂದರೆ ಇಲ್ಲ. ಇದು ನನಗೆ ಗೊತ್ತಿದೆ, ನೈಟ್. ಇದು ಹೋಮೋಫೋನ್ ರೀ. ಇದು ಸಬ್ಜೆಕ್ಟ್ ಸ್ಟಡಿ ಲಾಜಿ, ದ ಥಿಂಗ್ ದಟ್ ಈಸ್ ಸ್ಟಡಿಡ್. ಲಾಜಿ ದ ಥಿಂಗ್ ದಟ್ ಈಸ್ ಸ್ಟಡಿಡ್. ಹೋಮೋಫೋನ್ಸ್, ಸಕ್ಸಸ್ ಟ್ರಂಪ್ ಸಿನೋನಿಮ್ಸ್. ಸ್ಟ್ಯಾಚ್ಯೂರ್ stature means the height of a person. Yes, correct ಐತಾಳ್ರಿ. ದ ಹೈಟ್ ಆಫ್ ಎ ಪರ್ಸನ್ ಅಂತ ಐತಿ. ನಾನು ಕೊಟ್ಟದ್ದು ಕರೆಕ್ಟ್ ಅದ, ಸ್ಟ್ಯಾಂಡ್ ಅಪ್ ಅಂತೇಳಿ, ಸ್ಟ್ರೈಟ್ ಅಂತೇಳಿ. ಬಟ್ ನಾನು ಇದನ್ನ ನೋಡ್ಲಿಕ್ಕತ್ತೀನಿ, ಗೂಗಲ್ ನೋಡ್ಲಿಕ್ಕತ್ತೀನಿ ಈಗ. ಅವ್ರು ಹಿಂಗೆ ಕೊಡ್ತಾರ್ರಿ, ಏನು ಕೊಡ್ತಾರಂದ್ರೆ
ದ ಹೈಟ್ ಆಫ್ ಎ ಪರ್ಸನ್ ಅಂತ ಕೊಡ್ತಾರೆ. ಕರೆಕ್ಟ್ ಐತಲ್ರಿ. ಅದು ಸ್ಟೋರನ್ ಬೋಟದಲ್ಲಿ ಬರ್ತೈತೆ. ವಾಟರ್ ಸರ್ ಪೋಯಮ್ ಅದಲ್ಲ, ಅಲ್ಲಿ ಬರ್ತೈತ್ರಿ ಅದು. ಕಾಮದ ನೌನ್ ಫಾರ್ಮ್ ಕಾಮ್ನೆಸ್ ಅಂತ ಐತಪ್ಪ ಅಂತ ಅನಿಸ್ತೈತೆ ನನಗೆ. ಕರೆಕ್ಟ್ ಐತ್ರಿ. ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ್ರಿ ಒಂಚೂರ ರೀ. ಕರೆಕ್ಟ್ ಅಂತ ಆಡ್ರಿ. ಇಲ್ಲೇ ಒಂದು ಸ್ವಲ್ಪ ನನ್ಗೊಂದು ಚೂರು ಇದು ಲಾಜಿನ್ ಬರ್ತಲ್ಲ, ಇದು ಚೂರು ಇವೇನು ಸಮಸ್ಯೆ ಆಗಲ್ಲ. ಇದು ಸ್ವಲ್ಪ ರೀ, ಇದೆಲ್ಲ ವೊಕ್ಯಾಬ್ಲರಿ ಇದು. ಓಕೆ ಫ್ರೆಂಡ್, ನೆಕ್ಸ್ಟ್ ಬರ್ರಿ. ರಿರೈಟ್ ಆಸ್ ಡೈರೆಕ್ಟೆಡ್, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಪ್ಯಾಸಿವ್ ವಾಯ್ಸ್ ಮಾಡೋದು, ಇಲ್ಲ ಆಕ್ಟಿವ್ ಇಂದ ಪ್ಯಾಸಿವ್, ಇಲ್ಲ ಪ್ಯಾಸಿವ್ ಇಂದ ಆಕ್ಟಿವ್. ದ ಕಿಂಗ್ ಗೇವ್ ದ ಕಮಾಂಡರ್ ಅ ರಿವಾರ್ಡ್. ಬರ್ರಿ ನೋಡೋದು. ಇದನ್ನ ಎರಡು ರೀತಿಯಿಂದ ಮಾಡ್ಬೋದು. ಇದು ಸಬ್ಜೆಕ್ಟ್ ಅದ ರೀ. ದ ಕಿಂಗ್ ಗೇವ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಫ್ ದ ಕಮಾಂಡರ್ ಐಡಿಒ ಎ ರಿವಾರ್ಡ್ ಡಿಒ. ಐಡಿಒ ಅಂದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್, ಯಾರಿಗೆ, ಟು ಹೂಮ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡ್ತಿರ್ತದ. ಇದು ಡೈರೆಕ್ಟ್ ಆಬ್ಜೆಕ್ಟ್, ವಾಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡ್ತಿರ್ತದ. ಎರಡು ರೀತಿಯಿಂದ ಮಾಡ್ಬೋದು ಇದನ್ನ ಪ್ಯಾಸಿವ್ ವಾಯ್ಸ್. ಫಸ್ಟ್ ಡೈರೆಕ್ಟ್ ಆಬ್ಜೆಕ್ಟ್ ತಗೋಬಹುದ್ರಿ. ಎ ರಿವಾರ್ಡ್ ಯಾವ ಟೆನ್ಸ್ ಇದೆ? ಸಿಂಪಲ್ ಪಾಸ್ಟ್ ಇದೆ, ಅಂದ್ರೆ ವಾಸ್ ವೇರ್ ಬರಬೇಕು. ಸಿಂಗುಲರ್ ಇಂದ ವಾಸ್ ಬರ್ತೈತಿ. ಎ ರಿವಾರ್ಡ್ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ಗಿವ್ ಗಿವ್ ಅನ್ನು. ಎ ರಿವಾರ್ಡ್ ವಾಸ್ ಗಿವನ್ ಟು ಹಾಕ್ಬೇಕು. ದ ಕಮಾಂಡರ್ ಐಡಿಒ ಇಲ್ಲಿ ಹಾಕ್ರಿ. ದ ಕಮಾಂಡರ್ ಎ ರಿವಾರ್ಡ್ ವಾಸ್ ಗಿವನ್ ಟು ದ ಕಮಾಂಡರ್ ಬೈ ದ ಕಿಂಗ್. ಎಸ್, ಇದು ಕರೆಕ್ಟ್ ಅದ ರೀ. ಆರ್ ನೀವು ಹೀಗಾದ್ರೂ ಮಾಡ್ಬೋದು. ಇಂಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟ್ ತಗೋಬಹುದು. ದ ಕಮಾಂಡರ್ ಯಾವ ಟೆನ್ಸು? ಸಿಂಪಲ್ ಪಾಸ್ಟ್ ಅದ. ಕಮಾಂಡರ್ ಸಿಂಗುಲರ್ ಇದೆ, ಆದ್ದರಿಂದ ವಾಸ್ ಬರ್ತದ. ದ ಕಮಾಂಡರ್ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ಗಿವನ್. ದ ಕಮಾಂಡರ್ ವಾಸ್ ಗಿವನ್. ವಾಟ್ ವಾಸ್ ಹಿ ಗಿವನ್? ಹಿ ವಾಸ್ ಗಿವನ್ ದ ಪ್ರೈಸ್ ಎ ರಿವಾರ್ಡ್. ದ ಕಮಾಂಡರ್ ವಾಸ್ ಗಿವನ್ ಎ ರಿವಾರ್ಡ್ ಬೈ ದ ಕಿಂಗ್. ಯಾವ್ದಾದ್ರು ಮಾಡು, ಎರಡು ಕರೆಕ್ಟ್ ಐತಲ್ರಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಫ್ರೇಮಿಂಗ್ ಕ್ವಶನ್ ಇದು. ಐ ಮೆಟ್ ಎನ್ ಓಲ್ಡ್ ವುಮನ್ ಪರ್ಸನ್ ಆಗ್ತೈತಿ. ಇದು ಹೋಮ್ ತಗೋತೀರಿ. ಹೂ ಆದ್ರೂ ಹಾಕ್ಬೋದು, ಹೋಮ್ ಆದ್ರೂ ಹಾಕ್ಬೋದು. ಹೂ ಅನ್ನೋದು ಮಾಡರ್ನ್, ಹೋಮ್ ಅನ್ನೋದು ಟ್ರೆಡಿಷನಲ್. ಹೋಮ್ ತಗೊಂತೀರಿ. ತಗೊಂಡು ಇಂಟ್ರಾಗೇಟಿವ್ ಮಾಡಬೇಕು. ಐ ಮೆಟ್ ಸಿಂಪಲ್ ಪಾಸ್ಟ್ ಇದೆ, ಡಿಡ್ ಐ ಮೀಟ್ ಮಾಡ್ರಿ. Whom did I meet? Whom did I meet in the park? Whom did I meet? Whom did I meet in the park last night? ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲಲ್ಲ, ಹಂಗಾಗಿ ಚಾನ್ಸಸ್ ಹೇಳ್ತೀನಿ. ಅಷ್ಟಾಗಿಯೂ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ, ಇಫ್ ಯು ವಾಂಟ್ ಮೋರ್ ಕ್ಲಾರಿಫಿಕೇಶನ್, ಲೆಟ್ ಮಿ ನೋ ಯುವರ್ ಕ್ವೆಶನ್ಸ್ ಅಂಡ್ ಐ ವಿಲ್ ಆನ್ಸರ್ ದೆಮ್. Whom did I meet in the park last night? ಎಸ್, ನಾನು ಹಿಂಗೆ ಮಾಡ್ತೀನಿ, ಇದನ್ನ ಆನ್ಸರ್ ಹಿಂಗೆ ಮಾಡ್ತೀನಿ. Whom did I meet? Okay. Next, change the following assertive into an exclamatory sentence. Okay. You are a great fool. You are a great fool.
ಹೌ ಫೂಲ್ ಯು ಆರ್. ಇದಕ್ಕೆ ಇಷ್ಟ ಮಾಡ್ಬೇಕ್ರಿ ಇದನ್ನ. ಹೌ ಫೂಲ್ ಯು ಆರ್. ನಿಮ್ಗೆ ಗೊತ್ತೈತೆ ಇಲ್ಲ, ಸ್ವಲ್ಪ ಕಮ್ಮಿ ಬಳಸ್ತಾರೆ ಇದನ್ನ. ಗ್ರೇಟ್ ಅನ್ನುವಂಥದ್ದು ಹೇಳ್ಬಿಡ್ತೀನಿ ಒಂಚೂರು ನಿಮ್ಗೆ. ಯು ಆರ್, ಹೌ ಫೂಲ್ ಯು ಆರ್. ಇದನ್ನ ಎಕ್ಸ್ಟ್ರಾಮೆಟ್ರಿ ಕೊಟ್ಟಾರ ಅಂತ ತಿಳ್ಕೊಡ್ರಿ. ಇಲ್ಲೊಂದು ಬೇರೆ ಕೊಡ್ತೀನಿ ನೋಡಿ ನಿಮಗ್ರೆ. ವಾಟ್ ಎ ನೈಸ್ ಪೆನ್ ಇಟ್ ಈಸ್ ಅಂತ ಐತಿ ಅನ್ಕೊಡ್ರಿ. ವಾಟ್ ಎ ನೈಸ್ ಪೆನ್ ಇಟ್ ಈಸ್ ಅಂತ ಐತಿಲ್ಲ, ಇದನ್ನ ಅಸರ್ಟಿವ್ ಮಾಡು ಅಂದ್ರ ಇಟ್ ಈಸ್ ಎ ವೆರಿ ನೈಸ್ ಪೆನ್. ಇಟ್ ಈಸ್ ಎ ವೆರಿ ನೈಸ್ ಪೆನ್ ಅಂತಲ್ರಿ. ಇದನ್ನ ವೆರಿ ತೆಗೆದು ಗ್ರೇಟ್ ಹಾಕ್ಬೋದು ಇಲ್ಲಿ. ಹಂಗ ಗ್ರೇಟ್ ಬಂದೈತಿ ಇಲ್ಲಿ, ಇದು ಹಂಗ ಗ್ರೇಟ್ ಬಂದೈತಿ. ಹೌ ಗ್ರೇಟ್ ಫೂಲ್ ಯು ಆರ್ ಅಂದ್ಗಿಂದ್ರಿ ನೀವು ಮತ್ತೆ ಬ್ಯಾಡ್ರಿ. ಅಸರ್ಟಿವ್ ಮಾಡುವಾಗ ಬರ್ತದ ಗ್ರೇಟ್. ಅಸರ್ಟಿವ್ ಮಾಡಬೇಕಾದ್ರೆ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು ವಾಟ್ ಎ ನೈಸ್ ಪೆನ್ ಇಟ್ ಈಸ್ ಅಸರ್ಟಿವ್ ಮಾಡಂದ್ರೆ ಇಟ್ ಈಸ್ ಎ ವೆರಿ ನೈಸ್ ಪೆನ್ ಅನ್ಬೋದು, ಇಟ್ ಈಸ್ ಎ ಗ್ರೇಟ್ ನೈಸ್ ಪೆನ್ ಅನ್ಬೋದು, ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು. ರಿಯಲಿ ದ ಪೆನ್ ಈಸ್ ವೆರಿ ನೈಸ್, ಹಿಂಗೂ ಮಾಡ್ಬೋದ್ರಿ. ಹಿಂಗ ವೆರಿ ಬದಲಾಗಿ ಗ್ರೇಟ್ ಯೂಸ್ ಮಾಡ್ತಾರಲ್ಲ, ಆ ಥರ ಗ್ರೇಟ್ ಕೊಟ್ಟಾರ ಅವರು. ನಿಮ್ಮ ಅಸರ್ಟಿವ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲಿ ಗ್ರೇಟ್ ಬರೋದಿಲ್ಲ. ಹೌ ಫೂಲ್ ಯು ಆರ್, ಯು ಆರ್ ಎ ವೆರಿ, ಯು ಆರ್ ಎ ವೆರಿ ಗ್ರೇಟ್, ಯು ಆರ್ ಎ ಗ್ರೇಟ್ ಫೂಲ್ ಅಂದಂಗ, ಯು ಆರ್ ಎ ವೆರಿ ಫೂಲ್ ಅಂತಂದಂಗ್ರಿ. ಯು ಆರ್ ಎ ವೆರಿ ಫೂಲ್ ಬರ್ದು ಗ್ರೇಟ್ ಫೂಲ್ ಬರ್ತೈತಿ. ಯು ಆರ್ ಎ ಗ್ರೇಟ್ ಫೂಲ್, ಹೌ ಫೂಲ್ ಯು ಆರ್. ಇದು ಗ್ರೇಟ್ ಕರೆಕ್ಟ್ ಐತ್ರಿ. ಇದು ವೆರಿ ಬದಲಾಗಿ ಗ್ರೇಟ್ ಯೂಸ್ ಮಾಡ್ಯಾರ. ಆದ್ದರಿಂದ ನಿಮ್ಮಲ್ಲಿ ಇದು ಗ್ರೇಟ್ ಬರುವುದಿಲ್ಲ. ಇದು ಆನ್ಸರ್. ಇದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್. ಹೂ ವಾಸ್ ದ ರಿಯಲ್ ಪ್ರಾಬ್ಲಮ್, ಹೂ ವಾಸ್ ದ ರಿಯಲ್ ಪ್ರಾಬ್ಲಮ್ ಚೈಲ್ಡ್. ನೋಡೋಣ್ರಿ. ಚೇಂಜ್ ಆಸ್ ಡೈರೆಕ್ಟೆಡ್ ಗ್ರಾಮರ್. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಆಸ್ ಸೂನ್ ಆಸ್, ನೋ ಸೂನರ್ ಆಗಲಿ. ದ ಡ್ರೈವರ್ saw the green signal, he started his car. ಓಕೆ, ಫಸ್ಟ್ ಆಸ್ ಸೂನ್ ಆಸ್ ಮಾಡಲಿ. ಇಲ್ಲಿ ಮಾಡ್ತೇನೆ ನೋಡ್ರಿ. ಆಸ್ ಸೂನ್ ಆಸ್ ದ ಡ್ರೈವರ್ saw the green signal, as soon as the driver saw the green signal, yes, comma ಬೇಕಿಲ್ಲಿ, he started his car. ಒಂದು ಮಾರ್ಕ್ ಬಂತು. as soon as the driver saw the green signal, he started his car. ಒಂದು ಮಾರ್ಕ್ ಬಂತು. ಇದು as soon as ಯೂಸ್ ಮಾಡ್ತೇವೆ. ಇವಾಗ ನೋ ಸೋನರ್ ಧ್ಯಾನ ಅಂತಾರೆ. ನೋ ಸೋನರ್ ಇಂಟ್ರಾಗೇಟಿವ್ ಮಾಡ್ಬೇಕು. ಇದನ್ನ ಫಸ್ಟ್ ಕ್ಲಾಸ್ ಇಂಟ್ರಾಗೇಟಿವ್ ಹಾಕ್ಬೇಕು. ಇಲ್ಲಿ ಧ್ಯಾನ್ ಹಾಕ್ಬೇಕು. ಧ್ಯಾನ ಎರಡನೇ ಕ್ಲಾಸ್ ಇದಕ್ಕಿದ್ದಂತೆ ಇಡಬೇಕು. ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್, ನೋ ಸೂನರ್ ಡಿಡ್ ದ ಡ್ರೈವರ್ ಸಿ. ಕರೆಕ್ಟ್ ಇಂಟ್ರಾಗೇಟಿವ್ ಆಗಬೇಕು, ಬಟ್ ಇಂಟ್ರಾಗೇಟಿವ್ ಮಾರ್ಕ್ ಬರಬಾರ್ದು. ಯಾಕಂದ್ರೆ ವೆನ್ ಎವರ್ ಎ ನೆಗೆಟಿವ್ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎ ನೆಗೆಟಿವ್ ವರ್ಡ್, ದ ಪ್ಯಾಟರ್ನ್ ಆಫ್ ದ ಸೆಂಟೆನ್ಸ್ ಶುಡ್ ಬಿ ಇಂಟ್ರಾಗೇಟಿವ್ ಅಂತದ. ಹಾಗಾಗಿ ಇಂಟ್ರಾಗೇಟಿವ್ ಮಾಡ್ಕೋಬೇಕು ಅದನ್ನ. ನೋ ಸೂನರ್ ಡಿಡ್ ದ ಡ್ರೈವರ್ ಸಿ ದ ಗ್ರೀನ್ ಸಿಗ್ನಲ್, ಧ್ಯಾನ he started his car. Okay.
ನೆಕ್ಸ್ಟ್ ಮತ್ತೇನಿದೆ ಗ್ರಾಮರ್ 26th, 5th question completed. 6th, change the following sentence into other 2 degrees of comparison. Rodhiyamma is the costliest metal. Oh. Edaka change the following sentence into to the other degrees of comparison. The given sentence is in superlative form and we are asked to change it into positive and comparative. Yes, I would like to do it first comparative. We have to write the name comparative ಅಂತ ಬರೀರಿ, ಹಿಂಗೆ ಬರಿಬೇಕಾಗ್ತದ್ರಿ. ಕಂಪ್ಯಾರೇಟಿವ್ ರೋಡಿಯಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಐತೆ ಅಂತ ಅನ್ಕೋತೀನಿ. ರೋಡಿಯಮ್ಮ ಈಸ್ ದ ಬಿಡಬೇಕು. ಕಾಸ್ಟ್ಲಿಯರ್ rhodium is costlier than any other metal. Finished. Rhodium is costlier than any other metal. Comparative. Then remaining one is positive. No other metal is as costly as rhodium. So ವಾಪಸ್ ನೋಡ್ಬೇಕ್ರಿ ಇದನ್ನ. Rhodium is costlier than any other metal. Correct. No other metal is as costly as rhodium. That's correct. Adare ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಜೀರೋ ಪ್ರಾಬ್ಲಮ್. ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಆಯ್ತು ಫ್ರೆಂಡ್. ಮದರ್ ಸೆಡ್ ಟು ಮೀ ಹ್ಯಾವ್ ಈಟನ್ ಯುವರ್ ಲಂಚ್. ಓಕೆ, ಮದರ್. What kind of sentence? Interrogative. Therefore, verb should be asked or interrogated. Mother asked whom? Me. To ಬರೋದಿಲ್ಲ ಇಲ್ಲಿ. Mother asked me. Yes. Leave it. Leave comma, inverted commas, and use a conjunction. Because it is yes or no question, conjunction is if or whether. Mother asked me if. This interrogative sentence should be changed into assertive first. Then pronouns are changed. Then tense is changed. Have you eaten? You have eaten. You means I. I have eaten. I have eaten. Present perfect tense is to be changed into past perfect tense. If I have eaten. If I have eaten. If I have eaten. Tense present perfect is to be changed into past perfect. If I had eaten. Have you eaten? You have eaten. I have eaten. I had eaten. If I had eaten my lunch. ಡೌಟ್ ಬಂದ್ರೆ ಪ್ರಶ್ನೆ ಕೇಳ್ರಿ, ಹೇಳ್ತೇನೆ. Mother asked me if I had eaten my lunch. Okay. When it is read the whole sentence as a whole, it is meaningful. Then answer is correct. Questions regarding textbook. Questions regarding textbook. 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 Passes, unsent passes. Essay, composition. Letter. Letter. Thank you for watching. ನೋಡಿ ಫ್ರೆಂಡ್, ನಾನು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ
ಯಾವುದಾದ್ರೂ ಒಂದು ಚಾನಲ್ ಮಾರ್ನಿಂಗು 7 to 8 ಲೈವ್ ಕ್ಲಾಸ್ ಇರ್ತದೆ, ಈವ್ನಿಂಗ್ 8 to 9 ಲೈವ್ ಕ್ಲಾಸ್ ಇರ್ತದೆ. ಆ ಲೈವ್ ಕ್ಲಾಸ್ನೊಳಗೆ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ನು ಕೂಡ ಮಾಡ್ತೀನಿ. ಅದನ್ನು ಅಪಾರ್ಟ್ ಫ್ರಮ್ ದಿಸ್ ಐ ಟ್ರೈ ಟು ಅಪ್ಲೋಡ್ ರೆಕಾರ್ಡೆಡ್ ವಿಡಿಯೋಸ್ ರಿಗಾರ್ಡಿಂಗ್ ಯುವರ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್, ರಿಗಾರ್ಡಿಂಗ್ ಯುವರ್ ಪ್ರೀವಿಯಸ್ ಆರ್ ಮಾಡೆಲ್ ಕ್ವಶನ್ ಪೇಪರ್ಸ್. 10th ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು ಆ್ಯಂಡ್ NCERT RMSS ಸ್ಕೂಲ್ ಎಲ್ಲ 3 ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸ್ತೇನೆ. ಈಗಾಗಲೇ 2 ವಿಡಿಯೋ ಮಾಡೀನಿ ಕನ್ನಡ ಮೀಡಿಯಮ್ದವ್ರು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ನಿಮ್ದಿದು ಫಸ್ಟ್ ಲ್ಯಾಂಗ್ವೇಜು, ನಿಮ್ದು ಇನ್ನೊಂದು ಫಸ್ಟ್ ಲ್ಯಾಂಗ್ವೇಜ್ ಮಾಡಿ ಆಮೇಲೆ NCERT ಬರ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.